ಬಹುಶಃ ಹಲವಾರು ಸಂದರ್ಭ ಎಲ್ಲರಿಗೂ ನಮಸ್ಕಾರ. ಹಲವಾರು ಪ್ರೆಸ್ ಮೀಟ್ಗಳಲ್ಲಿ ವೇದಿಕೆಗಳಲ್ಲಿ ಮಾದೇವ ಸಿನಿಮಾದ ಬಗ್ಗೆ ನಾವು ಹಂಚ್ಕೊಂಡಿದ್ದೀವಿ. ಬಹುಶಃ ನಾವು ತುಂಬಾ ಮಾತಾಡಿದ್ವಿ. ಇನ್ನು ಸಿನಿಮಾ ಮಾತಾಡಿದ 25 ದಿನ ಅಂತ ಇದೊಂದು ಕಾರ್ಯಕ್ರಮ ಮಾತಾಡ್ತಾ ಇದ್ವಿ. ಎಲ್ಲರಿಗೂ ತುಂಬ ಹೆಮ್ಮೆ ಪಡುವಂಥ ಒಂದು ಸನ್ನಿವೇಶ ಇದು. ಬಹುಶಃ ನನಗೆ ಈ ಒಂದು ಸಂದರ್ಭದಲ್ಲಿ ಅನ್ನಿಸ್ತಾ ಇರೋದಿಷ್ಟೇ, ಒಂದು ಒಳ್ಳೆಯ ಸಿನಿಮಾ ಮಾಡಿದ್ವಿ, ಪ್ರತಿಯೊಂದು ತಂಡಕ್ಕೂ ನಾವು ಮಾಡಿರೋ ಸಿನಿಮಾ ದಿ ಬೆಸ್ಟ್ ಅಂತ ಅನಿಸುತ್ತೆ. ಎಲ್ಲ ಒಳ್ಳೆ ಕಲಾವಿದರು ಚೆನ್ನಾಗಿ ಆ್ಯಕ್ಟ್ ಮಾಡಿದರು ಅಂತ ಅನಿಸುತ್ತೆ. ಆದರೆ ಆ ಸಿನಿಮಾನ ಜನರಿಗೆ ತಲುಪಿಸೋವರೆಗೂ ನಮ್ಮ ಪರಿಶ್ರಮ ಇದೆಯಲ್ಲ, ಅಲ್ಲಿ ಎಲ್ಲೂ ನಾವು ಸೋಲ್ಬಾರ್ದು. ಒಂದು ಸಿನಿಮಾ ಮಾಡಿ ಮುಗಿದ ತಕ್ಷಣ ನಮ್ಮ ಜವಾಬ್ದಾರಿ ಮುಗೀತು ಅಂತ ಅಲ್ವೇ ಅಲ್ಲ. ಈಗಿನ ಸಂದರ್ಭಗಳಲ್ಲಿ ಮೊದಲು ಹಂಗಿತ್ತು, ಒಂದು ಸಿನಿಮಾ ಕುಂಬಳಕಾಯಿ ಹೊಡೆದ್ಬಿಟ್ರೆ ಅದು ಸಿನಿಮಾ ರಿಲೀಸ್ ಆಗಿದೆ ನಮಗೆ ಗೊತ್ತಾಗ್ತಾ ಇರಲಿಲ್ಲ. ನಮ್ಮ ಟೈಮಲ್ಲಿ ಒಂದು ಸೆಲೆಬ್ರಿಟಿ ಶೋ ಇರ್ತಿರ್ಲಿಲ್ಲ. ಪ್ರೆಸ್ ಮೀಟ್ಗಳಂತೂ ತುಂಬ ವಿರಳ. ನಮಗೆ ಎಲ್ಲ ರಿವ್ಯೂಸ್ಗಳು ಬರೆದ್ರೆ ಶುಕ್ರವಾರ ಭಾನುವಾರ ಪೇಪರಲ್ಲಿ ಮೀಡಿಯಾದವ್ರು ಏನು ಬರೆದಿದ್ದಾರೆ ನಮ್ಮ ಬಗ್ಗೆ ಅಂತ ನಾವು ಹುಡುಕ್ತಾ ಇದ್ವಿ ಅಷ್ಟೇ ಹೊರತು ನಮ್ಗೆ ಯಾರಿಗೂ ಭೇಟಿನೇ ಆಗ್ತಾ ಇರಲಿಲ್ಲ. ಬಟ್ ಇವತ್ತಿನ ದಿನಗಳಲ್ಲಿ ಸಿನಿಮಾ ಮಾಡೋದು ಎಷ್ಟು ಮುಖ್ಯನೋ ಸಿನಿಮಾವನ್ನು ಜನರಿಗೆ ತಲುಪಿಸೋದು ಕೂಡ ಅಷ್ಟೇ ಮುಖ್ಯ. ನನಗೆ ಅನಿಸಿದ್ದು, ಈ ಸಿನಿಮಾದಲ್ಲಿ ಇರುವಂಥ ಒಬ್ಬ ನಾಯಕ ಏನಿದಾರಲ್ಲ, ಅವರು ಕೇವಲ ತೆರೆ ಮೇಲೆ ಮಾತ್ರ ನಾಯಕರಾಗಿರಲಿಲ್ಲ, ಈ ಸಿನಿಮಾವನ್ನು ಜನರಿಗೆ ತಲುಪಿಸೋದಲ್ಲಿ ಕೂಡ ಅವರೇ ನಾಯಕರು ಅಂತ ನನಗನ್ಸುತ್ತೆ. ಒಂದು ಜವಾಬ್ದಾರಿನ ಒಬ್ಬ ನಾಯಕ ಹೊತ್ಕೊಳ್ಳೋದಿದೆಯಲ್ಲ, ಈ ಸಿನಿಮಾ ನಂದು, ಈ ಇದನ್ನು ಜನಕ್ಕೆ ತಲುಪಿಸ್ಲೇಬೇಕು, ಅಷ್ಟು ಮಾತ್ರ ಅವ್ರ ಹೋರಾಟ ನಿಲ್ಲಿಲ್ಲ ಅಂತ ನನಗನ್ಸುತ್ತೆ. ಪ್ರಮೋಷನ್ಗೋಸ್ಕರ ಇವರು ಓಡಾಡಿದ್ದು, ಊರೆಲ್ಲ ತಿರುಗಾಡಿದ್ದು, ದೇವಸ್ಥಾನಗಳಿಗೆ ಹರಕೆ ಕಟ್ಕೊಂಡಿದ್ದು ಅಷ್ಟು ಮಾತ್ರವಲ್ಲದೆ ಮತ್ತೊಂದಿಷ್ಟು ಸವಾಲುಗಳು ಅವ್ರಿಗೆ ಒಡ್ಡುತ್ತಾನೆ ಇತ್ತು. ಥಿಯೇಟ್ರ್ಗಳಲ್ಲಿ ಸಿನಿಮಾ ಸಿಗದೇ ಇದ್ದಿದ್ದು, ಕನ್ನಡ ಸಿನಿಮಾಗಳಿಗೆ ಥಿಯೇಟ್ರ್ ಸಿಗದೇ ಇದ್ದಿದ್ದು, ಅಲ್ಲೂ ಕೂಡ ಹೋರಾಡಿ ಈ ಸಿನಿಮಾವನ್ನು ನಿಲ್ಲಿಸಿದ್ರಲ್ಲ, ಬಹುವಾಗಿ ಈ ಸಿನಿಮಾ ಒಳ್ಳೆಯ ಸಿನಿಮಾ ಮಾಡಿದ್ದಕ್ಕೆ ನಿರ್ದೇಶಕರಿಗೆ ಅಭಿನಂದನೆಗಳನ್ನ ತಿಳಿಸ್ಬೇಕು. ಈ ಸಿನಿಮಾ 25 ದಿನ ಓಡ್ತಾ ಇದ್ದಿದ್ದಕ್ಕೆ ವಿನೋದ್ ಅವ್ರಿಗೆ ನಾನು ಕಂಗ್ರ್ಯಾಚುಲೇಷನ್ಸ್ನ ತಿಳಿಸಲೇಬೇಕು. ಖಂಡಿತವಾಗ್ಲೂ ಇದು ಅವ್ರ ಪ್ರಯತ್ನ ಅಂತ ನಾನು ಅಂದ್ಕೊಳ್ತೀನಿ. ಇನ್ನು ಜನ ತುಂಬ ಒಳ್ಳೆಯ ರೀತಿಯಲ್ಲಿ ಈ ಸಿನಿಮಾವನ್ನು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಆಗಲೇ ಹೇಳಿದಾಗೆ ಹೌದು, ನಮ್ಮ ಮನೆಯಲ್ಲಿ ತುಂಬ ಶೀಲ್ಡ್ಗಳಿದ್ದಾವೆ, ಹೆಮ್ಮೆ ಆಗುತ್ತೆ. ಆಗಿನ ಕಾಲದಲ್ಲಿ ನಾವು ಯಾವುದೇ ಒಂದು ಪುಟ್ಟು ಸಿನಿಮಾ ಮಾಡಿ, ನನ್ನ ತಾಯಿಲ್ಲದ ತವರು ಅನ್ನುವಂಥ ಒಂದು ಪುಟ್ಟು ಬಡ್ಜೆಟಿನ ಒಂದು ಸಿನಿಮಾವನ್ನು 100 ದಿನ ಆಚರಿಸ್ಕೊಂಡಾಗ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿಯವರು ಬಂದಿದ್ದರು ಶೀಲ್ಡ್ ಕೊಡೋಕ್ಕೆ. ಈ ಕನ್ನಡ ಸಿನಿಮಾ ಒಂದು 100 ದಿನ ಓಡಿದೆ ಅಂದಮೇಲೆ ನಮ್ಮ ಹೆಮ್ಮೆ ಅಲ್ವಾ ಅಂತ ಅಪ್ಪಾಜಿಯವರೆಲ್ಲ ಬಂದು ನಮಗೆ ಶೀಲ್ಡ್ ಕೊಡೋರು ಅಂದರೆ ನಾವು ಎಷ್ಟು ಒಳ್ಳೆಯ ದಿನಗಳನ್ನ ನೋಡ್ಕೊಂಡು ಬಂದಿದ್ದೀವಿ ಅಂತ. ಆ ದಿನಗಳಲ್ಲಿ ನಾವು 100 ದಿನ ಸಿನಿಮಾ ಓಡೋದ್ರ ಜೊತೆಗೆ ಅಂಥ ಮೇರು ನಟರು ಬಂದು ನಮಗೆ ಶೀಲ್ಡ್ ಕೊಡೋಂಥ ದಿನಗಳನ್ನ ನಾವು ಯಾವತ್ತಿಗೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಇವತ್ತಿನ ದಿನಗಳಲ್ಲಿ ಸಿನಿಮಾ ಓಡೋದು ಕಡಿಮೆ ಆಗಿದೆ. 25 ವಾರ ಸಿನಿಮಾಗಳೆಲ್ಲ ನಮ್ಮ ಜೀವನದಲ್ಲಿ ನೋಡಿದ್ದೀವಿ. ಇವತ್ತು 25 ದಿನ ಅನ್ನೋದೇ 25 ವಾರಕ್ಕೆ ಸಮ ಆಗಿ ನಿಂತಿದೆ. ಈ ಒಂದು ಸಿನಿಮಾಗೆ ಇಡೀ ಕನ್ನಡದ ಜನತೆ ಕೊಟ್ಟಂಥ ಅಭಿಮಾನಕ್ಕೆ ನಾವು ನಿಜವಾಗ್ಲೂ ಚಿರಋಣಿ ಅಂತ ಹೇಳ್ತಾ, ಎಲ್ಲರೂ ಕೇಳ್ತಾ ಇದ್ರು ನನ್ನ ಹೋದ ಕಡೆ ಎಲ್ಲ, ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದ್ದೀರಾ ಅಂತ. ನನಗೆ ಅನಿಸಿದ್ದು ನೆಗೆಟಿವ್ ಕ್ಯಾರೆಕ್ಟರ್ ಮಾತ್ರ. ಆದರೆ ಸಿನಿಮಾದಲ್ಲಿ ಪ್ರಸ್ತುತವಾಗಿ ಉಳ್ಕೊಳ್ಳೋದು, ತೆರೆಯ ಮೇಲೆ ವಿಭಿನ್ನವಾದಂಥ ಪಾತ್ರಗಳು ಮಾಡೋದಿದೆಯಲ್ಲ, ಅದಕ್ಕಿಂತ ದೊಡ್ಡ ಪಾಸಿಟಿವ್ ರೋಲ್ ಇಲ್ಲ ಅಂತ ನನಗನ್ಸುತ್ತೆ. ಸೊ ಆ ಥರದ ಒಂದು ಪಾತ್ರನ ಕೊಟ್ಟಂಥ ಇಡೀ ತಂಡಕ್ಕೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಅಷ್ಟು ಮಾತ್ರ ಅಲ್ಲ, ಈ ಸಿನಿಮಾಗೆ ತುಂಬ ದೊಡ್ಡ ಬೆನ್ನೆಲುಬಾಗಿ ನಿಂತಿದ್ದು ಹಲವಾರು ವಾವ್ ಫ್ಯಾಕ್ಟರ್ ಈ ಸಿನಿಮಾಗಳಲ್ಲಿ. ವಿನೋದ್ ಅವರು ತುಂಬ ವಿಶೇಷವಾಗಿ ಅವ್ರ ತಂದೆ ಪ್ರಭಾಕರ್ ಅನ್ನೋದನ್ನ ಎಲ್ಲರೂ ನಾವು ಮರೆಯೋಕ್ಕೆ ಸಾಧ್ಯ ಇಲ್ಲ. ಆವಾಗವಾಗ ಎಲ್ಲ ಜ್ಞಾಪಿಸ್ಕೊಳ್ತಾನೆ ಇರ್ತೀವಿ ಪ್ರತಿ ಫ್ರೇಮಲ್ಲಿ. ಆದರೆ ಒಬ್ಬ ಮಗನಾಗಿ ಅವರ ತಂದೆಯನ್ನು ಜ್ಞಾಪಿಸಿದ್ದಿದೆಯಲ್ಲ, ಆ ಜವಾಬ್ದಾರಿ ಅವ್ರನ್ನ ಹೊತ್ತಿದ್ದಿದೆಯಲ್ಲ, ಅದು ತುಂಬ ವಿಶೇಷವಾಗಿತ್ತು. ಈ ಸಿನಿಮಾದಲ್ಲಿ ಪ್ರತಿಯೊಂದು ಫ್ರೇಮಲ್ಲೂ ಕೂಡ ಅವ್ರ ತಂದೆ ಜ್ಞಾಪಕ ಬಡೋರು, ಆ ಆ್ಯಕ್ಟಿಂಗಲ್ಲಿ, ಎಮೋಷನ್ ಸೀನ್ಸಲ್ಲಿ, ಆ ಫೈಟಲ್ಲೆಲ್ಲ ಅವ್ರಿಗೆ ಜ್ಞಾಪಕ ಬರೋರು. ಅಷ್ಟು ತಲ್ಲೀನತೆ ತುಂಬ ವಿಶೇಷವಾಗಿತ್ತು ವಿನೋದ್ ಪ್ರಭಾಕರ್ ಅವರ ಈ ಒಂದು ಸಿನಿಮಾ. ಅದರಲ್ಲಿ ಮಾಲಾಶ್ರೀ ಅವರು ವಾವ್ ಫ್ಯಾಕ್ಟರ್ ಇಂಟರ್ವೆಲ್ ಆದಮೇಲೆ ಅವರು ಬಂದಿದ್ದು, ಜನ ಅವರನ್ನು ಇಷ್ಟಪಟ್ಟಿದ್ದು, ಅದೆಲ್ಲ ತುಂಬಾ ಚೆನ್ನಾಗಿತ್ತು. ಆಮೇಲೆ ಒಂದು ತುಂಬ ವಿಶೇಷವಾಗಿ ನಾನು ತಿಳ್ಕೊಂಡ ಹಾಗೆ ನಾನು ಸ್ಮರಿಸಬೇಕಾಗಿದ್ದು, ಒಬ್ಬ ನಾಯಕ ನಟ
ಈ ಸಿನಿಮಾಗೆ ಒಬ್ಬ ವಿಲ್ಲನ್ ಪಾತ್ರ ಮಾಡಿ ನಾನು ಇದಕ್ಕೆ ಸಾಥ್ ಕೊಡ್ತೀನಿ ಅಂತ ಬಂದಿದ್ರಲ್ಲ ಕಿಟ್ಟಿ ಸರ್ ಅವ್ರನ್ನ ನಾವೆಲ್ಲರೂ ಕೂಡ ನಿಜವಾಗ್ಲೂ ಅವರ ಆ ಸಪೋರ್ಟ್ ಇದೆಯಲ್ಲ, ಆ ಸಪೋರ್ಟ್ ನಿಜವಾಗ್ಲೂ ತುಂಬ ದೊಡ್ಡದು. ಆ ಸಪೋರ್ಟ್ ಮಾಡಿದ್ದಾರೆ ಅವರು. ಒಬ್ಬ ನಾಯಕ ನಟರು, ಅವ್ರು ಎಷ್ಟು ಸಿನಿಮಾಗಳು ನೋಡಿದ್ದೀನಿ ನಾನು. ಅವ್ರ ನಟನೆಗೆ ಅಭಿಮಾನಿ. ಗೌಡ್ರು ಅನ್ನೋ ಸಿನಿಮಾದಲ್ಲಿ ನನ್ನ ಅಳಿಯನ ಪಾತ್ರ ಮಾಡಿದರು. ನಾನು ಆಗಲೇ ಹೇಳ್ತಾ ಇದ್ದೆ, ನೀವು ತುಂಬ ದೊಡ್ಡ ಕಲಾವಿದರಾಗಿ ಬೆಳಿತೀರಿ ಅಂತ. ಅವ್ರ ನಾಯಕರಾದಾಗಲೂ ಹೇಳಿದ್ದೆ ನಾನು ಆವತ್ತೇ ನಿಮಗೆ ಹೇಳಿದ್ದೆ, ನಿಮ್ಮ ಅಭಿಮಾನಕ್ಕೆ, ನಿಮ್ಮ ಅಭಿನಯಕ್ಕೆ ನಾನು ಅಭಿಮಾನಿ ಅಂತ. ಅಂಥ ಕಲಾವಿದರನ್ನ ಈ ಒಂದು ಸಿನಿಮಾದಲ್ಲಿ ಒಬ್ಬ ವಿಲ್ಲನ್ ಆಗಿ ನೋಡೋದು ಕೂಡ ತುಂಬ ದೊಡ್ಡ ಸಪೋರ್ಟ್ ಕಿಟ್ಟಿಯವ್ರ ಕಡೆಯಿಂದನೂ ಕೂಡ ಸಿಕ್ಕಿತ್ತು. ಇನ್ನು ಸೋನಾಲ್ ತುಂಬ ಮುದ್ದಾಗಿ ಆ್ಯಕ್ಟ್ ಮಾಡಿದ್ದಾರೆ, ತುಂಬ ಮುದ್ದಾಗಿ ಕಾಣ್ತಾರೆ. ನಾನು ತುಂಬ ಕಡೆ ಹೇಳಿದ್ದೀನಿ, ನಾಯಕಿಯರಿಗೆ ಪರದೆ ಮೇಲಿರುವಂಥ ಸ್ಪೇಸ್ ತುಂಬಾ ಕಡಿಮೆ ಆಗಿದೆ. ಆ ಸ್ಪೇಸನ್ನು ಕೊಟ್ಟದ್ದು ನಿರ್ದೇಶಕರು, ಉಪಯೋಗಿಸ್ಕೊಂಡಿದ್ದು ಸೋನಾಲ್ ಅಂತ ಹೇಳ್ತೀನಿ. ಈ ಸಿನಿಮಾಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಬಹುಶಃ ಮಾತಿನಲ್ಲಿ ಬಣ್ಣಿಸೋಕೆ ಸಾಧ್ಯನೇ ಇಲ್ಲ. ಡೈರೆಕ್ಟ್ರಿಗೆ ಮತ್ತು ವಿನೋದ್ ಅವರಿಗೆ ಈ ಸಿನಿಮಾ ಎಷ್ಟು ಮುಖ್ಯ ಅನ್ನೋದನ್ನು ನಾನು ತುಂಬ ಹತ್ತಿರದಲ್ಲಿ ನೋಡಿದ್ದೀನಿ. 2-3 ವರ್ಷದ ಹಿಂದೆ ಈ ಸಿನಿಮಾ ನಾವು ಶುರು ಮಾಡಿದ್ದು ಅಂತ ಅನಿಸುತ್ತೆ. ಶೂಟಿಂಗ್ ಸ್ಪಾಟಲ್ಲಿಂದ ಹಿಡಿದು, ಶೆಡ್ಯೂಲ್ ಬ್ರೇಕ್ ಆದಾಗಲಿಂದ ಹಿಡಿದು ಪ್ರತಿದಿನ ನಾನು ಶೂಟಿಂಗ್ ಸೀನ್ ಮುಗಿದಾಗಲೂ 1 ಗಂಟೆ ನಾವಿಬ್ಬರು ಫೋನಲ್ಲಿ ಮಾತಾಡ್ತಾ ಇದ್ವಿ. ಇವತ್ತು ಆ ಸೀನ್ ಅಷ್ಟು ಚೆನ್ನಾಗಿ ಬಂತಮ್ಮ, ಇಷ್ಟು ಚೆನ್ನಾಗಿ ಬಂತಮ್ಮ ಅಂತ. ಅದಾದ್ಮೇಲೆ 1 ವರ್ಷ ಎಲ್ಲೂ ಇರ್ತಾನೆ ಇರಲಿಲ್ಲ. ಮತ್ತೆ ಒಂದಿನ ಯಾವತ್ತೋ ಶೂಟಿಂಗಲ್ಲಿ ಹೋದಾಗ ಮತ್ತೆ ಗಂಟೆಗಟ್ಟಲೆ ಫೋನಲ್ಲಿ ಮಾತಾಡ್ತಾ ಇದ್ವಿ. ಅಂದರೆ ಒಂದು ಒಳ್ಳೆ ಸಿನಿಮಾಗೋಸ್ಕರ, ಒಂದು ಒಳ್ಳೆ ಕೆಲಸಕ್ಕೋಸ್ಕರ ಅವರಲ್ಲಿದ್ದಂಥ ತುಡಿತ ಇದೆಯಲ್ಲ, ಆ ತುಡಿತನೇ, ಅದರ ಪ್ರತಿಫಲನೇ ನಾವಿವತ್ತು ಇಲ್ಲಿ ನಿಂತಿದ್ದೀವಿ 25ನೇ ದಿನದ್ದು ಅಂತ ನನಗನ್ಸುತ್ತೆ. ಈ ತುಡಿತ, ಈ ಪ್ರೀತಿ, ಈ ಶ್ರದ್ಧೆ ನಿಮ್ಮನ್ನು ಇನ್ನೂ ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ. ವಿನೋದ್, ನೀವಾಗಲೇ ಹೇಳ್ತಾ ಇದ್ರಿ 23 ವರ್ಷದ ನನ್ನ ಶ್ರಮ ಅಂತ. ನೀವು ಕಣ್ಣಲ್ಲಿ ನೀರು ತುಂಬಿಕೊಳ್ತಾ ಇದ್ರಲ್ಲ, ಬಹುಶಃ ಇನ್ನು 25 ವರ್ಷ ಇನ್ನು ಮುಂದಕ್ಕೆ ನಿಮ್ಮ ಜೀವನದಲ್ಲಿ ಆನಂದ ಬಾಷ್ಪ ಮಾತ್ರ ಬರಲಿ ಅಂತ ನಾನು ಆ ಭಗವಂತನಲ್ಲಿ ಬೇಡ್ಕೊಳ್ತೀನಿ. ಇಡೀ ತಂಡಕ್ಕೆ ಒಳ್ಳೊಳ್ಳೆ ಗಾಯಕರು ಎಲ್ಲ ಬಂದಿಷ್ಟೊತ್ತು ಹಾಡಾಡಿದ್ರು. ನಿಮ್ಮೆಲ್ಲರ ಆಶೀರ್ವಾದ ಅಥವಾ ಪ್ರೋತ್ಸಾಹ ನನ್ನಂಥ ಕಲಾವಿದೆ ಮೇಲೂ ಕೂಡ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮಾಲಾ, ನಾನು ಕಾಯ್ತಾ ಇದ್ದೀನಿ, ಆದಷ್ಟು ಬೇಗ ಸಿನಿಮಾ ಮಾಡು. ನೀನು ಹೆಂಗೆ ಹೇಳ್ತೀವಿ ಹಾಗೆ, ನೀನು ಹೊಡಿತಾ ಇದ್ರೆ ಹೆಂಗೆ ಬೇಕೋ ಹಂಗೆ ಬೀಳ್ತಾ ಇರ್ತೀನಿ ನಾನು. ಅವ್ರ ಜೊತೆ ನಿಲ್ಲೋದೇ ಒಂದು ಒಂಥರ ನಾನು ಅವ್ರ ಜೊತೆ ಸಿಂಧೂರು ತಿಲ್ಕ ಮಾಡಿದಾಗ ಇವ್ರು ಶಾರ್ಟ್ಗಳು ಬಂದಾಗಲೆಲ್ಲ ನಮ್ಮನ್ನೆಲ್ಲ ಅವ್ರ ಕಾಂಬಿನೇಷನ್ ಶಾರ್ಟು ತೆಗಿತಾ ಇರಲಿಲ್ಲ. ಯಾಕಂದ್ರೆ ಅವ್ರು ಅಷ್ಟು ಬಿಸಿ, 2 ಫ್ರೇಮಲ್ಲಿ ಆ್ಯಕ್ಟ್ ಮಾಡಿಬಿಟ್ಟು ಇನ್ನೊಂದು ಸಿನಿಮಾ ಹೊಟ್ಟೋಗ್ಬಿಡೋರು. ಇವ್ರು ಹೋದ್ಮೇಲೆ ನಾವು ಆ ಸಿನಿಮಾದಲ್ಲೆಲ್ಲ ನಾವು ಒಟ್ಟಿಗೆ ಆ್ಯಕ್ಟ್ ಮಾಡಿದ್ದೀವಿ ಅಂತ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗಿದ್ದು ನನಗೆ. ಒಟ್ಟಿಗೆ ಈಗ ನನ್ನ ಮಾತ್ರ ಸಪ್ರೇಟಾಗಿ ತೆಗೆದ್ಬಿಟ್ರು. ಬಟ್ ಇಟ್ಸ್ ಸೋ ಹ್ಯಾಪಿ ದಟ್ ಕಿಟ್ಟಿ ಅವ್ರು ಸ್ವಲ್ಪ ಕೇಳ್ತಾ ಹೇಳಬೇಕು. ಥ್ಯಾಂಕ್ ಯು. ಇವನ್ ಐ ಆಮ್ ಆಲ್ಸೋ ಒನ್ ಆಫ್ ದ ಪಾರ್ಟ್ ನೀವು ಆ್ಯಕ್ಟ್ ಮಾಡಿರೋ ಪಿಕ್ಚರಲ್ಲಿ. ಸೊ ನೈಸ್. ಥ್ಯಾಂಕ್ ಯು ಸೊ ಮಚ್ ಸರ್.